ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು. ಇದು ಒಂದು ವೀಕ್ಲಿ ರೀಡಿಂಗ್ ಆಗಿರುತ್ತೆ. ಈ ವೀಕ್ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ತಂದುಕೊಡ್ತಾ ಇದೆ, ಹೇಗಿದೆ ಅಂತ ನೋಡೋಣ. ಈ ವಾರದ ರೀಡಿಂಗ್ ಹೇಗಿರುತ್ತೆ ಅಂತ. ಈ ವಾರದಲ್ಲಿ ಹೇಗಿರುತ್ತೆ, ಏನು ಬರ್ತಾ ಇದೆ ನಿಮ್ಮ ಜೀವನಕ್ಕೆ ಅಂತ. ಓಕೆ, ಟೂ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮಗೆ ಒಂದು ರೀತಿಯಲ್ಲಿ ಪ್ರೀತಿಯ ವಿಚಾರವಾಗಿ, ಒಂದು ಪ್ರೀತಿಯಲ್ಲಿ ಸಂಬಂಧಪಟ್ಟ ರೀತಿಯಲ್ಲಿ ಏನೋ ಒಂದಿಷ್ಟು ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರ್ಬೋದು ಅಂತ ಕೂಡ ಬಂದಿರುವಂಥದ್ದು. ಮತ್ತು ನಿಮ್ಮ ಒಂದು ಪ್ರೀತಿಗೆ ಸಂಬಂಧಪಟ್ಟಿರೋ ರೀತಿ ಆಗಿರ್ಬೋದು, ಒಂದು ರಿಲೇಷನ್ ಆಗಿರ್ಬೋದು, ಮತ್ತು ಇಲ್ಲ ಒಂದು ರೀತಿಯಲ್ಲಿ ನಿಮಗೆ ನಿಮ್ಮ ಪಾರ್ಟ್ನರ್ ಜೊತೆ ಆಗಿರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿನೂ ಕೂಡ ಹೇಳುತ್ತೆ. ಈ ವಿಚಾರವಾಗಿ ನಿಮಗೆ ಇಲ್ಲಿ ಯಾರೋ ಒಂದಿಷ್ಟು ನೆಗೆಟಿವಿಟಿನ ಮಾಡಿರ್ಬೋದು, ನಿಮ್ಮ ಒಂದು ಪ್ರೀತಿಗೆ ಸಂಬಂಧಪಟ್ಟಿರೋ ರೀತಿ ಆಗಿರ್ಬೋದು, ಮತ್ತು ಫೈನಾನ್ಷಿಯಲಿಗೆ ಸಂಬಂಧಪಟ್ಟಿರೋ ರೀತಿ ಆಗಿರ್ಬೋದು. ಈ ವಾರದಲ್ಲಿ ಒಂದು ಸ್ವಲ್ಪ ಪ್ರೀತಿ ವಿಚಾರದಲ್ಲಿ ಒಂದಿಷ್ಟು ಸಮಸ್ಯೆಗಳು ಆಗ್ಬೋದು, ಮತ್ತು ಜಗಳಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಮನಸ್ತಾಪಗಳು ಅಂದರೆ ನಿಮ್ಮ ಪ್ರೀತಿ ಇದ್ರೂ ಕೂಡ ಇಲ್ಲಿ ಒಂದಿಷ್ಟು ಫೈನಾನ್ಷಿಯಲಿ ವಿಚಾರವಾಗಿ ಮನಸ್ತಾಪಗಳು ಬರ್ಬೋದು ಅಂತಲೂ ಕೂಡ ಬಂದಿರುವಂಥದ್ದು. ಮತ್ತು ಎಚ್ಚರಿಕೆಯಿಂದ ಇರಬೇಕಾಗಿರುವಂಥದ್ದು. ಫೈನಾನ್ಷಿಯಲಿ ಯಾರೋ ನಿಮಗೆ ನೆಗೆಟಿವಿಟಿನ ಮಾಡ್ತಾರೆ, ಫೈನಾನ್ಷಿಯಲಿ ಸ್ಟಕ್ ಆಗೋ ರೀತಿಯಲ್ಲಿ ಸಮಸ್ಯೆಗಳನ್ನ ಮಾಡ್ತಾರೆ ಅಂತ ಕೂಡ ಬಂದಿರುವಂಥದ್ದು. ದಯವಿಟ್ಟು ಎಚ್ಚರಿಕೆಯನ್ನು ವಹಿಸಿ. ನೀವಿರುವಂಥ ಜಾಗ ಏನಿದೆ ಆ ಜಾಗದಲ್ಲಿ ಏನೋ ಸಮಸ್ಯೆಗಳನ್ನು ಮಾಡ್ತಾ ಇರ್ಬೋದು, ಕೆಲವರಿಗೆ ಮಾಡ್ಬೋದು, ಕೆಲವರಿಗೆ ನೀವು ಮಾಡ್ತಾ ಇರುವಂಥ ಕೆಲಸದ ಜಾಗದಲ್ಲಿ ಕೂಡ ಏನೋ ಸಮಸ್ಯೆಗಳಾಗುವಂಥ ಚಾನ್ಸಸ್ ಕೂಡ ಇದೆ ಈ ವಾರದಲ್ಲಿ. ದಯವಿಟ್ಟು ಒಂದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನೀವು ಏನೋ ಒಂದು ರೀತಿಯಲ್ಲಿ ನೀವು ಈ ಫೈನಾನ್ಷಿಯಲ್ ಈ ವಾರದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಿರ್ತೀರಲ್ವ, ಆ ವಿಚಾರವಾಗಿ ಒಂದಿಷ್ಟು ಏನಂತ ಅಂದರೆ ಒಂದಿಷ್ಟು ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ನ ಫೈನಾನ್ಷಿಯಲಿ ಇಟ್ಕೊಂಡಿರುವಂಥ ರೀತಿಯಲ್ಲಿ ಸಿಗೋದಿಲ್ಲ ಅಂತ ಕೂಡ ಬಂದಿರುವಂಥದ್ದು. ಯಾಕೆ ಅಂತ ಅಂದರೆ ಇಲ್ಲಿ ನೆಗೆಟಿವಿಟಿ ಮಾಡಿರೋ ಕಾರಣ ನಮಗೆ ಒಂದಿಷ್ಟು ವಿಚಾರಗಳಲ್ಲಿ ಸಮಸ್ಯೆಗಳಾಗುವಂಥದ್ದು, ಫೈನಾನ್ಷಿಯಲಿ ಸಮಸ್ಯೆಗಳಾಗುವಂಥ ಚಾನ್ಸಸ್ಗಳು ಕೂಡ ಇದೆ. ಹಾಗಾಗಿ ನಿಮಗೆ ಇಲ್ಲಿ ನೆಗೆಟಿವಿಟಿ ಮಾಡಿರೋದು ಕೆಲವರು ನಿಮ್ಮ ಫ್ಯಾಮಿಲಿಯವರಾದರೆ, ಇನ್ನು ಕೆಲವರು ನೀವು ಇಷ್ಟಪಟ್ಟಿರುವಂಥ ವ್ಯಕ್ತಿಗಳಿಂದ ಏನೋ ಸಮಸ್ಯೆಗಳಾಗ್ತಾ ಇರ್ಬೋದು, ಅವ್ರ ಕಡೆಯಿಂದ ಏನೋ ಸಮಸ್ಯೆಗಳಾಗ್ತಾ ಇರ್ಬೋದು ಅಂತ ಕೂಡ ಬಂದಿರುವಂಥದ್ದು. ನಿಮ್ಮ ತಂದೆ ಅವರ ಕಡೆಯಿಂದನೂ ಕೂಡ ಏನೋ ದೊಡ್ಡ ಮಟ್ಟಿಗೆ ಸಮಸ್ಯೆಗಳಾಗ್ತಾ ಇರ್ಬೋದು ಅಂತ ಕೂಡ ಬಂದಿರುವಂಥದ್ದು. ದುಡ್ಡಿನ ವಿಚಾರದಲ್ಲಿ ನಿಮಗೆ ಈ ವಾರ ಒಂದಿಷ್ಟು ಸ್ಟಕ್ ಎನರ್ಜಿನೇ ಹೇಳುತ್ತೆ. ಅಂದರೆ ಒಂದಿಷ್ಟು ಫೈನಾನ್ಷಿಯಲಿ ಒಂದು ಸ್ವಲ್ಪ ಖರ್ಚು ಮಾಡೋದಕ್ಕಿಂತ ಮುಂಚೆ ಈ ವಾರ ಒಂದು ಸ್ವಲ್ಪ ಯೋಚನೆ ಮಾಡಿ ಮುಂದುವರಿರಿ ಅಂತ ಕೂಡ ಬಂದಿರುವಂಥದ್ದು. ಯೋಚನೆ ಮಾಡಿ ಮುಂದುವರಿಬೇಕು. ಒಂದಿಷ್ಟು ಈ ವಾರದಲ್ಲಿ ನೀವೆಷ್ಟು ಫೈನಾನ್ಷಿಯಲಿ ಅವಾಯ್ಡ್ ಮಾಡ್ಕೊಳ್ತೀರಾ ಅಷ್ಟು ತುಂಬ ಒಳ್ಳೆಯದು ಅಂತ ಕೂಡ ಬಂದಿರುವಂಥದ್ದು. ಮತ್ತು ಪ್ರೀತಿ ವಿಚಾರದಲ್ಲಿ ಅಂತ ಬಂದರೆ ಇಲ್ಲಿ ಪ್ರೀತಿ ವಿಚಾರನ ಹೇಳುತ್ತೆ. ಒಂದಿಷ್ಟು ಆಪ್ಷನ್ಗಳು ನಿಮಗೆ ಸಿಗ್ಬೋದು, ಮತ್ತು ಒಂದಿಷ್ಟು ಯೋಚನೆಗಳು ನಿಮಗೆ ಸಿಗ್ಬೋದು. ಯೋಚನೆಗಳು ಬರ್ತಾ ಹೋಗ್ತಾ ಇರುತ್ತೆ ನಿಮಗೆ ಈ ವಾರದಲ್ಲಿ. ಒಂದಿಷ್ಟು ಕನ್ಫ್ಯೂಷನ್ಸ್ ಮೈಂಡ್ ಇರ್ಬೋದು, ಒಂದಿಷ್ಟು ಬ್ಯಾಲೆನ್ಸಿಂಗ್ ಮೈಂಡೆಡ್ ಇರ್ಬೋದು. ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇರುವಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರು ನಿಮ್ಮ ಜೊತೆ ಮೀಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸರಿಯಾಗಿ ಮೀಟ್ ಮಾಡಿದ ನಂತರ ನಿಮಗೆ ಏನೋ ಒಂದು ವಿಚಾರಗಳು ತಿಳಿಬೋದು ಅಂತಲೂ ಕೂಡ ಬಂದಿರುವಂಥದ್ದು. ಅಂದರೆ ಒಂದಿಷ್ಟು ಆಪ್ಷನ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. 5 ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದಿಷ್ಟು ಆಪ್ಷನ್ಗಳು, ಒಂದಿಷ್ಟು ನಿಮಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ವೆರೈಟೀಸ್ ಅಂತ ಅಂದರೆ ನೀವು ಒಂದು ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು, ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು, ಮತ್ತು ಇಲ್ಲಿ ನಿಮಗೆ ಹೇಳ್ಬೇಕಂತ ಅಂದರೆ ಒಂದು ಜಾಬ್ ವಿಚಾರವಾಗಿ ಈ ಥರ ಏನೋ ಸಂಬಂಧಪಟ್ಟಿರೋ ರೀತಿಯಲ್ಲಿ ಇತ್ತು ಅಂದರೆ ಒಂದು ರೀತಿ ಕ್ಲಿಯರಿಟಿ ಸಿಗುತ್ತೆ. ಒಂದು ಫೋಕಸ್ ಆಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಯಾರು ಇಲ್ಲಿ ಫೈನಾನ್ಷಿಯಲಿ ನಿಮಗೆ ಸ್ಟಕ್ ಎನರ್ಜಿನ ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ, ಒಂದು ಇಬ್ಬರು ವ್ಯಕ್ತಿಗಳು, 3 ಜನ ವ್ಯಕ್ತಿಗಳು, ಒಂದು ಲೇಡಿ ಮತ್ತು ಇಬ್ಬರು
ಜೆಂಟ್ಸ್ ಈ ರೀತಿಯಲ್ಲಿ ಯಾರು ನಿಮಗೆ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ, ಎಚ್ಚರಿಕೆನ ವಹಿಸಿ ಅಂತ ಕೂಡ ಬಂದಿರುವಂಥದ್ದು. ಫೈನಾನ್ಷಿಯಲಿ ಸ್ಟಕ್ ಮತ್ತು ಕಾರಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ, ಗಾಡಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಈ ಏನೋ ಸಮಸ್ಯೆ ಮೇಲೆ ಸಮಸ್ಯೆಗಳನ್ನ ಮಾಡ್ತಾ ಇರ್ಬೋದು. ನಿಮ್ಮ ಒಂದು ರೀತಿಯಲ್ಲಿ ನಿಮ್ಮ ದುಡ್ಡೆಲ್ಲನೂ ಗಾಡಿಗೆ ಇಡುವಂಥದ್ದು, ಅಂದರೆ ಏನೋ ಒಂದು ಸಮಸ್ಯೆಗಳನ್ನ ಮಾಡಿಡುವಂಥದ್ದು, ನಿಮಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಮೈಂಡ್ ಬ್ಲ್ಯಾಕ್ ಮಾಡುವಂಥದ್ದು, ಈ ರೀತಿ ಎಲ್ಲ ನಡೀತಾ ಇರುವಂಥದ್ದು. ದಯವಿಟ್ಟು ಎಚ್ಚರಿಕೆನ ವಹಿಸಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನಿಮಗೆ ಇಲ್ಲಿ ಯಾರು ಟಾರ್ಗೆಟ್ ಮಾಡ್ತಾ ಇರ್ಬೋದು, ನಿಮ್ಮ ಬೆಳವಣಿಗೆನ ನೋಡಿ ಈ ವಾರದಲ್ಲಿ ಟಾರ್ಗೆಟ್ನ ಮಾಡ್ಬೋದು. ಮತ್ತು ಒಂದಿಷ್ಟು ಅವರು ಒಂದಿಷ್ಟು ನೀವು ತಗೊಳ್ತಾ ಇರುವಂಥ ರೀತಿ ಆಗಿರ್ಬೋದು, ಒಂದು ನಿಮ್ಮ ಮೈಂಡೆಡ್ ಆಗಿರ್ಬೋದು, ನಿಮ್ಮ ಮೈಂಡನ್ನು ಒಂದು ರೀತಿಯಲ್ಲಿ ಖುಷಿಯಾಗಿ ಇಡುವಂಥ ಪ್ರಯತ್ನ ನಡೀತಾ ಇದೆ. ಬಟ್ ಖುಷಿಯಾಗಿದ್ದೀನಿ ಅಂದ್ಕೊಂಡು ನೀವೇನು ಸಮಸ್ಯೆಗಳನ್ನ ಮಾಡ್ಕೋಬೇಡಿ, ದಯವಿಟ್ಟು ಎಚ್ಚರಿಕೆನ ವಹಿಸಿ ಅಂತ ಬಂದಿರುವಂಥದ್ದು. ಯೂನಿವರ್ಸ್ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ, ಬಟ್ ಆದ್ರೂ ಕೂಡ ಒಂದಿಷ್ಟು ಬ್ಯಾಲೆನ್ಸ್ ತುಂಬ ಅವಶ್ಯಕತೆ ಇದೆ, ನಿಮ್ಮ ಕೈಲಿದೆ. ನೀವೇನು ಮಾಡ್ಕೊಳ್ಬೇಕು ಈ ವಾರದಲ್ಲಿ, ಯಾವ ರೀತಿ ಇರಬೇಕು ಅನ್ನೋದು ಕೂಡ ಇದೆ. ಮತ್ತು ಕೆಲವೊಂದು ವಿಚಾರಗಳಲ್ಲಿ ನೀವು ಏನಂತಂದರೆ ಇಲ್ಲಿ ನೀವು ಬೇರೆಯವರ ಜೊತೆ ಇರುವಂಥದ್ದಾಗಿರ್ಬೋದು, ಮತ್ತು ನಿಮಗೆ ಯಾರೋ ಇಲ್ಲಿ ಅನುಕೂಲನ ಮಾಡಿಕೊಡುವಂಥದ್ದು. ನಿಮ್ಗೆ ಎಷ್ಟೇ ಇಲ್ಲಿ ಸಮಸ್ಯೆಗಳು ಬರ್ತಾ ಇದೆ, ಬಟ್ ಅಲ್ಲಿ ನಿಮಗೆ ಅನ್ನಿಸ್ತಿರ್ಬೋದು ದೊಡ್ಡ ಮಟ್ಟಿಗೆ ಸಮಸ್ಯೆ ಅಂತ. ಖಂಡಿತವಾಗೂ ಇಲ್ಲ. ನಿಮಗೆ ಈ ವಾರದಲ್ಲಿ ಯೂನಿವರ್ಸ್ ಆಗಿರ್ಬೋದು, ಏಂಜಲ್ಸ್ ಆಗಿರ್ಬೋದು, ನಿಮಗೆ ಒಂದು ರೀತಿಯಲ್ಲಿ ನೀವೇನು ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ತೀರಾ, ಆ ಬ್ಲೆಸ್ಸಿಂಗ್ಸ್ ಏನಿತ್ತು ಅದು ಈ ವಾರದಲ್ಲಿ ನಿಮಗೆ ಒಂದಿಷ್ಟು ಸಕ್ಸಸ್ಸನ್ನು ತಂದುಕೊಡುತ್ತೆ ಮತ್ತು ಬ್ಯಾಲೆನ್ಸ್ ಮಾಡುತ್ತೆ. ಆಶೀರ್ವಾದ ನಿಮಗೆ ಸಿಗ್ತಾ ಇರುವಂಥದ್ದು. ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ತುಂಬ ಬರ್ಡನಲ್ಲಿದ್ದೀರಾ, ನೀವೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು ಸ್ಟ್ರಾಂಗಾಗಿ ನೀವು ಈ ವಾರದಲ್ಲಿ ಏನು ನಿಮಗೆ ಬೇಕೋ ಅದನ್ನು ಸ್ಟ್ರಾಂಗಾಗಿ ಇಟ್ಕೊಳ್ಳಿ. ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ, ಕನ್ಫ್ಯೂಷನ್ಸ್ ಮೈಂಡ್ ಬೇಡ, ಅದನ್ನು ಮಾಡಲ ಇದನ್ನು ಮಾಡಲ ಅಂತ ಒಂದಾಗೇನೆ ಕೂಡ ಸರಿ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು. ನೆಗೆಟಿವಿಟಿ ಮಾಡ್ತಾನೆ ಇರ್ತಾರೆ ನಿಮಗೆ. ಈ ವಾರದಲ್ಲೂ ಕೂಡ ನೆಗೆಟಿವಿಟಿ ಇದೆ. ಮೂನ್ ಕಾರ್ಡ್ ಬಂದಿರೋದ್ರಿಂದ ಅಮಾವಾಸ್ಯೆ, ಹುಣ್ಣಿಮೆ ಈ ರೀತಿಯಲ್ಲಿ ಸಮಸ್ಯೆ ಮಾಡ್ತಾ ಇರ್ತಾರೆ. ಅಂದರೆ ಕೆಲವೊಂದು ಮಾಡ್ತಾ ಇರುವಂಥ ಸಮಸ್ಯೆಗಳು ಏನಿರದೆ ನಿಮಗೆ ಏನೋ ಸಿಚುವೇಶನ್ಗಳನ್ನ ಕ್ರಿಯೇಟ್ ಮಾಡಿ, ಜವಾಬ್ದಾರಿಗಳನ್ನ ಜಾಸ್ತಿ ಮಾಡಿ, ನಿಮಗೆ ಯೂನಿವರ್ಸ್ ಸಪೋರ್ಟ್ ಸಿಗದೆ ಇರೋ ರೀತಿಯಲ್ಲಿ ಯಾರೋ ಮಾಡ್ತಾ ಇದ್ರೂ ಕೂಡ ಅವ್ರು ಅಂದ್ಕೊಂಡಿರೋ ರೀತಿಯಲ್ಲಿ ನೆಗೆಟಿವಿಟಿ ಮಾಡ್ತಾ ಇರೋ ಯಾರು ಇದ್ದಾರೆ ಅವರು ಅಂದ್ಕೊಂಡಿರೋ ರೀತಿಯಲ್ಲಿ ಏನೂ ಆಗ್ತಾ ಇಲ್ಲ ಅನ್ನೋ ಒಂದು ಬೇಜಾರು ಕೂಡ ಇರ್ಬೋದು. ಮತ್ತು ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಈ ವಾರದಲ್ಲಿ ನಿಮ್ಮನ್ನ ಮೀಟ್ ಮಾಡುವಂಥ ಸಾಧ್ಯತೆ ಇದೆ, ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮನ್ನು ಮೀಟ್ ಮಾಡೋದು, ಇಲ್ಲ ಅವರು ನಿಮ್ಮನ್ನು ಮೀಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಪ್ರಯಾಣವನ್ನು ಹೋಗ್ತೀರಾ, ಇಲ್ಲಿ ಯೂನಿವರ್ಸ್ಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಆಗಿರ್ಬೋದು, ಏಂಜಲ್ಸ್ಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ನೀವು ಯಾವುದೋ ದೇವರ ಹತ್ರ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಅಂದರೆ ನೀವು ಎಲ್ಲೋ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿರೋರು ಕೂಡ ಹೋಗ್ತೀರಾ ಅಂತ ಬಂದಿರುವಂಥದ್ದು. ಇಲ್ಲಿ ನಿಮಗೆ ಒಂದು ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಟಾರ್ಗೆಟ್ ನಿಮ್ಮ ಮೇಲಿದೆ. ಇಲ್ಲಿ ತುಂಬ ಟಾರ್ಗೆಟ್ ಮಾಡ್ತಾನೇ ಇರ್ತಾರೆ ನಿಮಗೆ. ಬಟ್ ಒಂದು ಪ್ರೀತಿ ವಿಚಾರದಲ್ಲಿ ಮಾಡುವಂಥದ್ದು ಇರ್ಬೋದು, ನೆಗೆಟಿವಿಟಿ ವಿಚಾರದಲ್ಲಿ ಮಾಡುವಂಥ ಇರ್ಬೋದು, ನೀವು ಹೋಗ್ತಾ ಇರುವಂಥ ದಾರಿಯಲ್ಲಿ ಸಮಸ್ಯೆಗಳನ್ನ ಮಾಡುವಂಥದ್ದು ಇರ್ಬೋದು, ನೀರಿನಲ್ಲಿ ಸಮಸ್ಯೆಗಳನ್ನ ಮಾಡುವಂಥದ್ದು ಇರ್ಬೋದು. ದಯವಿಟ್ಟು ಎಚ್ಚರಿಕೆನ ವಹಿಸಿ ಅಂತ ಕೂಡ ಬಂದಿರುವಂಥದ್ದು. ಕೆಲವರು ಈ ವಾರದಲ್ಲಿ ತುಂಬ ಬ್ಯುಸಿಯಾಗಿರುವಂಥದ್ದು, ಮತ್ತು ಏನು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವಂಥದ್ದು, ಮತ್ತು ನೀವು ಮಾಡ್ತಾ ಇರುವಂಥ ಕೆಲಸ ಏನಿದೆ ಆ ಕೆಲಸ ಬಿಟ್ಟು ಬೇರೆ ಕೆಲಸನೂ ಕೂಡ ನೀವು ಮಾಡ್ತೀರಾ, ಬೇರೆ ಏನೋ ಎಕ್ಸ್ಟ್ರಾ ಮಾಡುವಂಥ ಪ್ರಯತ್ನಗಳು ನಡೆಯುತ್ತೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಫೈನಾನ್ಷಿಯಲಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥದ್ದು, ಮತ್ತು ನಿಮ್ಮ ವ್ಯಕ್ತಿಗಳ ಮತ್ತು ಕೆಲವರು ನಿಮ್ಮ ಜೊತೆ ಇಲ್ಲಿ ಆಟ ಆಡ್ತಾ ಇರ್ಬೋದು. ಯಾಕೆ ಅಂತಂದರೆ ಅವರಿಗೆ ಅನುಕೂಲ ತಕ್ಕಂಥ ರೀತಿಯಲ್ಲಿ ನಿಮ್ಮನ್ನು ಬಳಸ್ಕೊಳ್ಳುವಂಥದ್ದು ಕೂಡ ಇದೆ. ದಯವಿಟ್ಟು ಎಚ್ಚರಿಕೆನ ವಹಿಸಿ. ಅಂದರೆ ದುಡ್ಡಿನ ವಿಚಾರದಲ್ಲಿ ಯಾರು ನಿಮ್ಮನ್ನು ತಡೆ ಹಿಡಿತಾ ಇರ್ಬೋದು ಅಂತ ಕೂಡ ಬಂದಿರುವಂಥದ್ದು. ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ಏನೋ ಸಮಸ್ಯೆಗಳಾಗ್ತಾ ಇದೆ ಅಂತ ಯಾರು ನಿಮಗೆ ಸಪೋರ್ಟ್ ಕೂಡ ಮಾಡ್ಬೋದು. ಮತ್ತು ನಿಮ್ಮಲ್ಲಿ ಇದ್ದಂಥ ಆಸ್ತಿಗಳ ವಿಚಾರ ಏನಿದೆ, ಆಸ್ತಿ ಆಗಿರ್ಬೋದು, ಮತ್ತು ಒಂದಿಷ್ಟು ಜಾಗಗಳನ್ನ ಆಗಿರ್ಬೋದು, ಅದ್ರ ಕಡೆ ಯಾರೋ ಫೋಕಸ್ ಮಾಡ್ತಿದ್ದಾರೆ, ಎಚ್ಚರಿಕೆನ ವಹಿಸಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನಿಮಗೆ ಇಲ್ಲಿ ಅದು ಮೆನ್ಷನ್ ಕಾರ್ಡ್ ಬಂದಿರೋದ್ರಿಂದ ನೀವು ಏನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತೀರಾ ಅದು ನಿಮ್ಮ ಈ ವಾರದಲ್ಲಿ ಒಂದಿಷ್ಟು ಬೇಗ ಈಡೇರುತ್ತೆ ಅಂತ ಬಂದಿರುವಂಥದ್ದು. ನೀವು ಏನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಹೋಗ್ತೀರಾ, ಅಂದರೆ ಮನೆಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ, ಪ್ರೀತಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ, ವಾಹನಕ್ಕೆ ಸಂಬಂಧಪಟ್ಟಿರೋ ರೀತಿಯಲ್ಲಿ, ಇಲ್ಲಿ ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥವ್ರಿಗೆ, ನಿಮ್ಮ ಒಂದಿಷ್ಟು ನಿಮಗೆ ಸಮಸ್ಯೆ ಮಾಡಿಟ್ಟಿರುವಂಥವ್ರು, ನಿಮ್ಮ ಶತ್ರುಗಳ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದರೆ ದಯವಿಟ್ಟು ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಅದು ಅನುಕೂಲನ ಮಾಡಿಕೊಡುತ್ತೆ ಅಂತ ಬಂದಿರುವಂಥದ್ದು. ಎಲಿಫೆಂಟ್ ಬಂದಿರೋದ್ರಿಂದ
ನಿಮಗೆ ಒಂದು ರೀತಿಯಲ್ಲಿ ಅನುಕೂಲ, ಭೂಮಿ ವಿಚಾರವಾಗಿ ಅನುಕೂಲಗಳು, ಫೈನಾನ್ಷಿಯಲಿ ವಿಚಾರವಾಗಿ ಅನುಕೂಲಗಳು ಆಗುವಂಥದ್ದು ಕೂಡ ಇದೆ. ಎಂಥ ನೆಗೆಟಿವಿಟಿ ಮಾಡಿದರೂ ಈ ವಾರದಲ್ಲಿ ನಿಮಗೆ ಒಂದಿಷ್ಟು ದೇವರ ಬ್ಲೆಸ್ಸಿಂಗ್ಸ್ ಇರೋದರಿಂದ ಇಲ್ಲಿ ನಿಮಗೆ ಒಂದಿಷ್ಟು ಸ್ಟ್ರಾಂಗ್ ಆಗಿ ನಿಮ್ಮ ಜೊತೆ ಯೂನಿವರ್ಸ್ ಇರೋದರಿಂದ ಒಂದಿಷ್ಟು ದೊಡ್ಡ ಮಟ್ಟಿಗೆ ಆಗುವಂಥ ಸಮಸ್ಯೆಗಳೇನಿತ್ತು ಅದೆಲ್ಲವೂ ಕೂಡ ಒಂದು ಚಿಕ್ಕದಾಗಿ ಮುಗ್ದೋಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ನಿಮ್ಮ ಮೈಂಡನ್ನು, ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಯಾರು ನಿಮಗೆ ದಾರಿ ತಪ್ಪಿಸುವಂಥ ಸೂಚನೆಗಳು ಇಲ್ಲಿ ಕಾಣಿಸ್ತಾ ಇರ್ಬೋದು. ನಿಮ್ಮ ಶತ್ರುಗಳಿಂದ ಏನೋ ಸಮಸ್ಯೆಗಳಾಗ್ತಾ ಇದೆ, ಭೂಮಿ ವಿಚಾರವಾಗಿ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ, ಬಟ್ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಶತ್ರುಗಳು ನಿಮ್ಮ ಜಾಗಕ್ಕೆ, ನಿಮ್ಮ ಮನೆಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ, ಬಟ್ ಎಚ್ಚರಿಕೆನ ವಹಿಸಿ ಅಂತ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ನನಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಏಂಜಲ್ ಗೈಡೆನ್ಸ್ ಏನಿರುತ್ತೆ ನಿಮಗೆ ಅಂತ ನೋಡೋಣ. ನಾನಿಲ್ಲಿ 3 ಕಾರ್ಡ್ಗಳನ್ನು ಇಡ್ತೀನಿ. ಏಂಜಲ್ಸ್ ನಿಮಗೆ ಇಲ್ಲಿ ಯಾವ ಗೈಡೆನ್ಸನ್ನು ಕೊಡ್ತಾರೆ ಅಂತ ನೋಡೋಣ. 2 ಕಾರ್ಡ್ಸ್ ಬಂದಿದೆ. ನಂಬರ್ 2. ನಂಬರ್ 3. ಇದರಲ್ಲಿ ನಿಮಗೆ ಯಾವುದು ನಿಮಗೆ ಕಾಣಿಸ್ತಿರ್ಬೋದು. ಇಲ್ಲಿ ಪಿಂಕ್ ಇದೆ, ಇಲ್ಲಿ ಯೆಲ್ಲೋ ಇದೆ, ಇಲ್ಲಿ ಬ್ಲೂ ಇದೆ. ನಂಬರ್ 1, 2, 3 ಇದೆ. ನಿಮ್ಗೆ ಇದರಲ್ಲಿ ಯಾವುದು ರೆಸೊನೇಟ್ ಆಗ್ತಾ ಇದೆ ಅದನ್ನು ತಗೊಳ್ಳಿ. ನಿಮಗೆ ಏಂಜಲ್ ಗೈಡೆನ್ಸ್ ಈ ವಾರಕ್ಕೆ ಏನಿದೆ ಅಂತ ನೋಡೋಣ. ಪ್ರಾರ್ಥನೆ ಮಾಡಿಕೊಂಡು ಚೂಸ್ ಮಾಡಿಕೊಳ್ಳಿ. ಓಕೆ, ಈ ವಾರದಲ್ಲಿ ಒಂದಿಷ್ಟು ವಿಚಾರಗಳು ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ನಂಬರ್ 1 ಯಾರು ಚೂಸ್ ಮಾಡಿದ್ರಿ, ಅಂದ್ಕೊಂಡಿರೋದು ಎಲ್ಲವೂ ಕೂಡ ಸ್ವಲ್ಪ ಇಷ್ಟ ಆಗದೇನೆ ಇರ್ಬೋದು, ಇಲ್ಲ ಆಗದೇನೆ ಇರ್ಬೋದು, ಈ ರೀತಿ ನಡೀಬೋದು. ಬಟ್ ನಂಬಿಕೆಯನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಮೇಲೆ ನಂಬಿಕೆ, ಯೂನಿವರ್ಸ್ ಮೇಲೆ ನಂಬಿಕೆನ ಇಟ್ಕೊಳ್ಳಿ. ಏನೂ ಆಗ್ತಾ ಇಲ್ಲ ಅನ್ನೋ ಒಂದು ಫೀಲಿಂಗ್ ಬೇಡ. ಈ ವಾರ ಒಂದು ಸ್ವಲ್ಪ ಅದೇ ರೀತಿ ಇರುತ್ತೆ, ಬಟ್ ನಂಬಿಕೆನ ಕಳ್ಕೊಳ್ಬೇಡಿ. ನಂಬಿಕೆ ಇಟ್ಕೊಳ್ಳಿ ನಿಮ್ಮ ಮೇಲೆ, ಮತ್ತು ಯೂನಿವರ್ಸ್ ಮೇಲೆ ನಂಬಿಕೆನ ಇಟ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ನಂಬರ್ 2 ಯಾರು ಚೂಸ್ ಮಾಡಿದ್ರಿ, ನೀವು ಅಂದ್ಕೊಂಡಿರುವಂಥದ್ದು ಇಲ್ಲೂ ಕೂಡ 1 ಇಯರ್ ಫ್ಯೂಚರ್ ಅಂತ ಬಂದಿದೆ, ಇನ್ನು 1 ಇಯರ್ ಫಾರ್ ನೌ ಅಂತ ಬಂದಿದೆ. ಹಾಗಾಗಿ ನಿಮಗೆ ನೀವು ಅಂದ್ಕೊಂಡಿರುವಂಥ ವಿಚಾರಗಳೇನಿರ್ಬೋದು, ಬ್ಲೆಸ್ಸಿಂಗ್ಸ್ ಏನಿರ್ಬೋದು, ನೀವು ಅಂದ್ಕೊಳ್ತಿದ್ದೀರ ಈ ಕೆಲಸಗಳಾಗತ್ತಾ, ತುಂಬ ಸ್ಟಕ್ಕಲ್ಲಿ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರ್ಬೋದು. ಮತ್ತು ಕೆಲವರಿಗೆ ಇಲ್ಲಿ ಡಿಸಿಷನ್ನ ತಗೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇರ್ಬೋದು. ಹಾಗಾಗಿ 1 ವರ್ಷ ವೆಯ್ಟ್ ಮಾಡಿ, ನಿಮ್ಗೆ ಏನು ಡಿಸಿಷನ್ನ ತಗೊಳ್ಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಮತ್ತು ನೀವು ಅಂದ್ಕೊಂಡಿರುವಂಥದ್ದು ಕೂಡ 1 ವರ್ಷದೊಳಗಡೆ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಹಾಗಾಗಿ ಒಂದಿಷ್ಟು ತಾಳ್ಮೆ ಅವಶ್ಯಕತೆ ಇದೆ ಅಂತ ಕೂಡ ಈ ಏಂಜಲ್ಸ್ ನನಗೆ ಇಲ್ಲಿ ಗೈಡೆನ್ಸನ್ನು ಕೊಡ್ತಾ ಇರುವಂಥದ್ದು. ಅಂದರೆ ತಾಳ್ಮೆ ಅವಶ್ಯಕತೆ ಇದೆ. 1 ವರ್ಷದವರೆಗೂ ಕೂಡ ತಾಳ್ಮೆಯಿಂದ ಇರಿ. 1 ವರ್ಷದ ನಂತರ ಏನಾದರೂ ಡಿಸೈಡ್ ಮಾಡೋಂಗಿದ್ರೆ ಮಾಡಿ ಅಂತ ಕೂಡ ಬಂದಿರುವಂಥದ್ದು. ನಂಬರ್ 3 ಯಾರು ಚೂಸ್ ಮಾಡ್ಕೊಂಡಿದ್ರಿ, ಇಟ್ಸ್ ಅಪ್ ಟು ಯು ಅಂತ ಬಂದಿದೆ. ಯೂನಿವರ್ಸ್ ನಿಮ್ಮ ಜೊತೆ ಯಾವಾಗಲೂ ಸಪೋರ್ಟಿವ್ ಆಗಿ ಇರ್ತಾರೆ, ನಿಮ್ಮ ಮನಸ್ಸಲ್ಲಿ ಇರ್ತಾರೆ, ಹೃದಯದಲ್ಲಿ ಇರ್ತಾರೆ. ನಿಮ್ಮ ಒಂದು ರಕ್ಷೆಯಾಗಿ ಏಂಜಲ್ಸ್ ನಿಮ್ಮ ಜೊತೆ ಯೂನಿವರ್ಸ್ ಕನೆಕ್ಷನಲ್ಲಿ ಇರ್ತಾರೆ. ನಿಮ್ಮ ಇಂಟ್ಯೂಷನ್ ಕಡೆ ಹೆಚ್ಚು ಗಮನನ ಕೊಡಿ, ಧ್ಯಾನನ ಮಾಡ್ಕೊಳ್ಳಿ, ಮೆಡಿಟೇಷನ್ನ ಮಾಡ್ಕೊಳ್ಳಿ. ಮತ್ತು ಫಸ್ಟು ನಿಮ್ಮ ಮೇಲೆ ನಂಬಿಕೆನ ಇಟ್ಕೊಳ್ಬೇಕಾಗಿರುವಂಥದ್ದು. ನೀವು ಯಾರಿಗೂ ಕೂಡ ಯಾರ ಬಗ್ಗೆನೂ ಕೂಡ ಕೆಲವರು ಮಾತಾಡೋದಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಮೇಲೆ ಭರವಸೆ, ಯೂನಿವರ್ಸ್ ಮೇಲೆ ಭರವಸೆ ನಿಮ್ಮ ಜೊತೆ ಯಾವಾಗಲೂ ಕೂಡ ಇರುತ್ತೆ. ಹಾಗಾಗಿ ನಂಬಿಕೆ, ಭರವಸೆಯನ್ನು ಕಳ್ಕೊಳ್ದೇನೆ ತುಂಬ ಸ್ಟ್ರಾಂಗ್ ಆಗಿ ಇರಿ. ನಿಮ್ಮ ಇಂಟ್ಯೂಷನ್ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ವೀಕ್ಲಿ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.